500 ರೂಪಾಯಿಗೆ 4 ಸೀರೆ ಅಂತ ಹೇಳಿದ್ದಕ್ಕೆ ಜನಸಾಗರವೇ ಹರಿದು ಬಂದಿದ್ದು, ಜನರನ್ನು ನಿಭಾಯಿಸಲಾಗದೆ ಬಟ್ಟೆ ಅಂಗಡಿ ಮುಚ್ಚಿಕೊಂಡಿರುವ ಘಟನೆ ಮಂಡ್ಯ ಜಿಲ್ಲೆಯ ವಿವಿ ನಗರದಲ್ಲಿ ನಡೆದಿದೆ. ಉದ್ಘಾಟನೆಯ ಪ್ರಯುಕ್ತ 500 ರೂಪಾಯಿಗೆ 4 ಸೀರೆ ಅಂತ ಸೆಂಥಿಲ್ ಕುಮಾರ್ ಟೆಕ್ಸ್ಟೈಲ್ ವತಿಯಿಂದ ಘೋಷಿಸಲಾಗಿತ್ತು. ಆಫರ್ ಎಂದು ಬಂದ ಮಹಿಳೆಯರಿಗೆ ಸೀರೆ ವಿತರಿಸಲಾಗಿದೆ. ಓನರ್ ಪೊಲೀಸರನ್ನು ಕರೆಸಿ ಅಂಗಡಿ ಬಾಗಿಲು ಮುಚ್ಚಿಕೊಂಡಿದ್ದಾರೆ. ಪ್ರಿಯತಮೆಯೇ ತನ್ನ ಬಾಯ್ಫ್ರೆಂಡ್ಗೆ ಫೋನ್ ಮಾಡಿ ಕರೆಸಿದ್ದು, ಆಕೆ ಮನೆಯವರು ಆತನಿಗೆ ಚಾಕು ಇರಿದ ಘಟನೆ ಹುಬ್ಬಳ್ಳಿಯ ನಗರದ ಸುದರ್ಸುವ ಓಣಿಯಲ್ಲಿ ನಡೆದಿದೆ. ಅಣ್ಣನ ಮಗಳನ್ನು ಪ್ರೀತಿಸುತ್ತಿದ್ದ ಎನ್ನುವ ಕಾರಣಕ್ಕೆ ಯುವತಿಯ ಚಿಕ್ಕಪ್ಪ ಚಾಕು ಇರಿದಿದ್ದಾನೆ. ಯುವಕನ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಗೌಸ್ ಮೊಹಿದ್ದೀನ್ ಎಂಬ ಯುವಕನಿಗೆ ಯುವತಿಯ ಚಿಕ್ಕಪ್ಪನಾದ ವಸೀಂ ಚಾಕು ಚುಚ್ಚಿದ್ದಾನೆ. ಕಸಬಾಪೇಟೆ ಪೊಲೀಸರು ವಸೀಂನನ್ನು ಹಾಗೂ ಯುವಕನ ಪ್ರೇಯಸಿಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆಸ್ಪತ್ರೆಯ ಸಿಬ್ಬಂದಿಯ ಎಡವಟ್ಟಿಗೆ 32 ವರ್ಷದ ಗೃಹಿಣಿ ಬಲಿಯಾದ ಘಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದಿದೆ. ಕೆಂಪರಾಯನಹಟ್ಟಿಯ ಪುಷ್ಪ ಎದೆ ನೋವುವಂತ ಸಾಯಿ ಗಂಗಾ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಯಿತು. ಚಿಕಿತ್ಸೆಗೆ ಸ್ಪಂದಿಸದ ಗೃಹಿಣಿ ಪುಷ್ಪ ಸಾವನ್ನಪ್ಪಿದರು. ಆಸ್ಪತ್ರೆಯ ಸಿಬ್ಬಂದಿ ಎಡವಟ್ಟಿನಿಂದ ಗೃಹಿಣಿ ಸಾವು ಅಂತ ಸಂಬಂಧಿಕರು, ಗ್ರಾಮಸ್ಥರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇನ್ಫ್ಲೂಯೆನ್ಸ್ ಆಯಿತು, ಅಧಿಕಾರಿಗಳದಾಯಿತು, ಮತ್ತೊಂದಾಯ್ತು, ಅದು ಬಾಕ್ ಹಾಕ್ಲೇಬೇಕು ಅಂತ ನಾನು ಕರ್ಕೊಂಡೋಗಿ ಸ್ಕ್ಯಾನ್ ಮಾಡಿ ಅಂತ ಹೇಳಿದೆ. ಅವರು ಅವರಿಲ್ಲ, ಶುಕ್ರವಾರ ಬರ್ತಾರೆ, ಏನು ಕಾಯಿಲೆ ನಿಮ್ಗೆ ಅಂತ ಹೇಳಿರೋರು. ಬಟ್ ಬಕ್ಕೆ ನೋವು ಮತ್ತು ಬೆನ್ನುಗೆ ಅಂತ ಹೇಳಿರೋರು. ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ, ಒಂದು ಬಾಟ್ಲ್ ಹಾಕ್ತೀವಿ ಅಂತ ಹೇಳಿದ್ರು. ನಾವು ಸರಿ ಹಾಕಿ ಮೇಡಮ್ ಅಂತಂದ್ರೆ ನಾನು ಮೆಡಿಕಲಲ್ಲಿ ತಗೊಂಡು ಹೋಗಿ ಒಳಗಡೆ ಅವರೇ ತಗೊಂಡು ಹೋದ್ರು. 1,000 ರೂಪಾಯಿ ಬಿಲ್ ಹಾಕಿ ಕೊಟ್ಟೆ. ಹೋಗಿ ಒಂದು 10 ನಿಮಿಷಕ್ಕೆ ನರ್ಸ್ ಎಲ್ಲ ಗಾಬರಿಗೆ ಆಚೆ ಬಂದ್ಬಿಟ್ರು. ಮೇಡಮ್ ಜ್ಞಾನ ತಪ್ಪಿರಿ ಅಂತ. ದರ್ಶನ್ ಅವರೇ ನಿಮ್ಮ ಅಭಿಮಾನಿಗಳ ಬಗ್ಗೆ ಮಾತನಾಡಿ ಅಂತ ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿಕೆ ನೀಡಿದ್ದಾರೆ. ದರ್ಶನ್ ಅಭಿಮಾನಿಗಳಿಂದ ಅಶ್ಲೀಲ ಸಂದೇಶದ ಬಗ್ಗೆ ನಟ ದರ್ಶನ್ ಅವರೇ ಮಾತನಾಡಬೇಕು. ಕಾನೂನಿನಿಗಿಂತ ದೊಡ್ಡವರು ಯಾರೂ ಇಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆಯಾಗುತ್ತೆ. ಫ್ಯಾನ್ಸ್ ಅಶ್ಲೀಲವಾಗಿ ಟ್ರೋಲ್ ಮಾಡಬಾರದೆಂದು ನಟ ದರ್ಶನ್ ಹೇಳಲಿ, ಇಲ್ಲದಿದ್ದರೆ ಕಾಮೆಂಟ್ ಜಿದ್ದಾಜಿದ್ದಿ ನಡೆಯುತ್ತೆ ಅಂತ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು. ಏನೂ ಆಗಲ್ಲ, ನ್ಯಾಯಾಲಯದಲ್ಲಿ ಏನಾಗುತ್ತೆ, ತೀರ್ಪೇನು ಕೊಡ್ತಾರೆ, ಅದ್ರ ಪ್ರಕಾರ ನಾವುಗಳು ಎಲ್ಲರೂ ಒಬ್ಬೇ ಮಾಡಲೇಬೇಕಾಗತ್ತೆ. ಅದು ಅವ್ರಿಗೆ ಬಿಟ್ಬಿಡೋದ, ನಾವುಗಳು ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡೋದು. ಅದೇ ನಾನು ಈಗ ಹೇಳಿದ್ದೇನೆ ನಾವು ಸಜೆಸ್ಟ್ ಮಾಡೋದಷ್ಟೇ. ಈಗ ಈ ಥರ ಮಾಡೋದು ಬೇಡ, ಆರಾಮಾಗಿ ಈಗ ಯಾರ್ಯಾರೋ ಹೇಳ್ತಾರೆ ಅಂದ ತಕ್ಷಣ ನಾವು ಮಾಡಿಲ್ಲ ಅಂತಂದರೆ ನಾವು ಆರಾಮಾಗಿರ್ಬೋದಲ್ಲ. ಸೊ ಕರ್ತವ್ಯದ ಸಮಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಗೆ ಹೃದಯಾಘಾತವಾಗಿ ಸಾವನ್ನಪ್ಪಿದ ಘಟನೆ ಕಲಬುರಗಿಯ ಫಿಲ್ಟರ್ ಬೆಡನ್ ಗೋಕುಲ ನಗರದಲ್ಲಿ ನಡೆದಿದೆ. 59 ವರ್ಷದ ಮಲ್ಲಮ್ಮ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅಂಗನವಾಡಿ ಸಹಾಯಕಿ ರಜೆ ಹಿನ್ನೆಲೆ ಕಾರ್ಯಕರ್ತೆ ಮಲ್ಲಮ್ಮ ಒಬ್ಬಂಟಿಯಾಗಿದ್ದರು. ಇನ್ನು ಸ್ಥಳಕ್ಕೆ ಚೌಕ ಪೊಲೀಸರು ಮತ್ತು ಸಿಡಿಪಿಒ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಯಚೂರಿನಲ್ಲಿ ಮಳೆಗಾಲದಲ್ಲೂ ಕುಡಿಯುವ ನೀರಿನ ಹಾಹಾಕಾರ ಶುರುವಾಗಿದೆ. ಮಸ್ಕಿ ತಾಲೂಕಿನ ಬುದ್ದಿನ್ನಿ ಗ್ರಾಮದಲ್ಲಿ ನೀರಿಗಾಗಿ ಬಿಂದಿಗೆ ಹಿಡಿದು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಮನೆಗೆ ನಲ್ಲಿ ಇದ್ರೂ ನೀರು ಬರುತ್ತಿಲ್ಲ ಅಂತ ಗ್ರಾಮಸ್ಥರು ತಿಳಿಸಿದರು. 2 ತಿಂಗಳಿಂದ ಗ್ರಾಮದಲ್ಲಿ ಕುಡಿಯುವ ನೀರು ಬರುತ್ತಿಲ್ಲ. ಹೊಲದಲ್ಲಿ ಇದ್ದ ಬೋರ್ವೆಲ್ ನೀರು ತಂದು ಕುಡಿಯುವ ಪರಿಸ್ಥಿತಿ ಎದುರಾಗಿದೆ. ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಮುಂದಿನ ದಿನಗಳಲ್ಲಿ ನೀರು ಬರದಿದ್ದರೆ ಪಂಚಾಯಿತಿ ಮುತ್ತಿಗೆ ಹಾಕ್ತೇವೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇವತ್ತೇನ ಪಿ.ಡಿ. ಮೇಡಮ್ ನೀರು ಬಿಟ್ಟಾಳ ಅಂದ್ರೆ ನೋಡಮ್ಮ ಚಲೋ ಮಾಡೋ ನೀರು ಬಂದವಂತಾರ.
ಮಂಡ್ಯ ತಾಲೂಕಿನ ಬಸರಾಳು ಗ್ರಾಮದಲ್ಲಿ ಕಿಡಿಗೇಡಿಗಳಿಂದ ಕುಮಾರಸ್ವಾಮಿ ಶಿಲಾನ್ಯಾಸ ನಾಮಫಲಕ ವಿಕೃತಗೊಳಿಸಲಾಗಿದೆ. ಇತ್ತೀಚೆಗೆ ಗ್ರಾಮದಲ್ಲಿ ಸಂಸದ ಕುಮಾರಸ್ವಾಮಿ ಅನುದಾನದಲ್ಲಿ ಹೈ ಮಾಸ್ಕ್ ಲೈಟ್ ನಿರ್ಮಿಸಲಾಯಿತು. ಎಚ್ಡಿಕೆ ಅನುಪಸ್ಥಿತಿಯಲ್ಲಿ ಜೆಡಿಎಸ್ ಮುಖಂಡರಿಂದ ಹೈ ಮಾಸ್ಕ್ ಉದ್ಘಾಟನೆಯಾಗಿತ್ತು. ನಿನ್ನೆ ಕಿಡಿಗೇಡಿಗಳು ಶಿಲಾನ್ಯಾಸ ಫಲಕದ ಮೇಲಿದ್ದ ಕುಮಾರಸ್ವಾಮಿ ಭಾವಚಿತ್ರ ಮತ್ತು ಅಕ್ಷರಗಳನ್ನು ವಿರೂಪಗೊಳಿಸಿದ್ದಾರೆ. ಕಿಡಿಗೇಡಿಗಳ ದುಷ್ಕೃತ್ಯಕ್ಕೆ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಜೆಡಿಎಸ್ ಮುಖಂಡರು ಬಸರಾಳು ಪೊಲೀಸ್ ಠಾಣೆಗೆ ದೂರು ನೀಡಿ ಕ್ರಮಕ್ಕೆ ಒತ್ತಾಯಿಸಿದರು. ಇಂದಿರಾ ಗಾಂಧಿ ಆಪ್ತ ಕುಟುಂಬದ ಭೂ ಕಬಳಿಕೆಗೆ ಪಿಡಿಒ ಸಾಥ್ ನೀಡಿದ ಆರೋಪದ ಹಿನ್ನೆಲೆ ಬೆಳಗಾವಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಸುಜಾತಾ ಭಟ್ಕುರ್ಕಿ ಅವರನ್ನು ಅಮಾನತು ಮಾಡಿ ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ ಆದೇಶ ಹೊರಡಿಸಿದ್ದಾರೆ. ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಣೇಶ್ಪುರದಲ್ಲಿ ಇಂದಿರಾ ಗಾಂಧಿ ಆಪ್ತ ವಲಯದಲ್ಲಿದ್ದ ಬಿ ಶಂಕರಾನಂದ ಅವರ ಪುತ್ರಿ ಡಾಕ್ಟರ್ ಜಯಶ್ರೀ ಮನೆ ಹೊಂದಿದ್ರು. ಆದರೆ ನಕಲಿ ದಾಖಲೆ ಸೃಷ್ಟಿಸಿ ಸುನೀಲ್ ತಳವಾರ್ ಡಾಕ್ಟರ್ ಜಯಶ್ರೀ ಆಸ್ತಿಯನ್ನು ಕಬಳಿಸಿದ್ರು. ಅಲ್ಲದೆ ಡಾಕ್ಟರ್ ಜಯಶ್ರೀಗೆ ಸೇರಿದ ಆಸ್ತಿಯ ತೆರಿಗೆಯನ್ನು ಪಾವತಿಸಿದ್ರು. ಜಿಪಿಎ ದಾಖಲೆ ಪುಟಗಳಲ್ಲಿ ಡಾಕ್ಟರ್ ಜಯಶ್ರೀ ಸಹಿ ವ್ಯತ್ಯಾಸ ಇದ್ದರೂ ತೆರಿಗೆ ಪಾವತಿಗೆ ಪಿಡಿಒ ಅವಕಾಶ ನೀಡಿದ್ದಾರೆ. ನಿಯಮಬಾಹಿರವಾಗಿ ಈ ಆಸ್ತಿಯ ನಮೂನೆಯನ್ನು ಸುನೀಲ್ ತಳವಾರ್ಗೆ ಪಿಡಿಒ ಸುಜಾತ ವಿತರಿಸಿದ್ದಾರೆ. ತನಿಖೆ ವೇಳೆ ಪಿಡಿಒ ಸುಜಾತ ಕರ್ತವ್ಯ ಲೋಪ ಎಸಗಿದ್ದಕ್ಕೆ ಅಮಾನತು ಮಾಡಿ ಸಿಇಒ ಆದೇಶವನ್ನು ಹೊರಡಿಸಿದ್ದಾರೆ. ಕೆಟ್ಟು ನಿಂತಿದ್ದ ಲಾರಿಗೆ ಬಸ್ ಡಿಕ್ಕಿಯಾಗಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಶಿವಮೊಗ್ಗದ ತೀರ್ಥಹಳ್ಳಿ ರಸ್ತೆಯ ಗಾಜನೂರು ಅಗ್ರಹಾರದ ಬಳಿ ನಡೆದಿದೆ. 40 ವರ್ಷದ ಅಣ್ಣಪ್ಪ ಮೃತಪಟ್ಟ ವ್ಯಕ್ತಿಯಾಗಿದ್ದು ಮತ್ತೊಬ್ಬ ವ್ಯಕ್ತಿಯ ಗುರುತು ಇನ್ನೂ ಪತ್ತೆಯಾಗಿಲ್ಲ. ಇನ್ನು ಭೀಕರ ಅಪಘಾತದಲ್ಲಿ 13ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಂಗಳೂರಿನಿಂದ ಚಳ್ಳಕೆರೆಗೆ ಬಸ್ ಹೋಗುತ್ತಿತ್ತು. ಅಪಘಾತದ ರಭಸಕ್ಕೆ ಬಸ್ನ ಮುಂಭಾಗ ಸಂಪೂರ್ಣ ಜಖಮ್ಮಾಗಿದೆ. ತುಂಗಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲಿ ರೂಟ್ ನಂಬರ್ 50 ಟ್ರ್ಯಾಕ್ಟರ್ ಹಾಗೂ ಬೈಕ್ ನಡುವೆ ಅಪಘಾತ ಸಂಭವಿಸಿದ ಪರಿಣಾಮ ಬೈಕ್ ಸವಾರ ಸಾವಿಗೀಡಾದ ಘಟನೆ ಧಾರವಾಡದ ತೇಜಸ್ವಿ ನಗರದ ಬ್ರಿಡ್ಜ್ ಬಳಿ ನಡೆದಿದೆ. ನೀರಿನ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದರಿಂದ ಚಿಕಿತ್ಸೆ ಫಲಿಸದೆ ಜಿಲ್ಲಾಸ್ಪತ್ರೆಯಲ್ಲಿ ಸಾವಿಗೀಡಾಗಿದ್ದಾರೆ. ವಿದ್ಯಾಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ.